ಓಕೆ ಮತ್ತು ಹೇಳಿ ದೆಹಲಿ ಹೋಗ್ಬಿಟ್ಟು ಬಂದ್ರಿ ಸರ್, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ರಿ, ಭೇಟಿಯಾದ್ವಿ. ಏನಾದರೂ ಬದಲಾವಣೆ ಸಂದೇಶ? ದಾಳಿ ಸಂದೇಶ ನಾವು ಹೋಗಿದ್ದು ಸಿ ಎಮ್ ಅವ್ರ ಜೊತೆ ಹೋಗಿದ್ದೀವಿ. ವಿಶೇಷವಾಗಿ ರಾಷ್ಟ್ರಪತಿಯವರ ಭೇಟಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ರೀ. ಸೊ ಅದ್ರ ಮ್ಯಾಗ ಸ್ವಾಭಾವಿಕವಾಗಿ ಹೋದಾಗ ಎಲ್ಲ ವರಿಷ್ಠರನ್ನು ಭೇಟಿಯಾಗೋದು ಕೂಡ ಭೇಟಿಯಾಗಿದ್ದಾರೆ. ಅವ್ರ ಜೊತೆ ನಾವು ಕೂಡ ಭೇಟಿಯಾಗಿದ್ವಿ. ಸೊ ಅಷ್ಟು ಅಂಥದ್ದೇನು ವಿಶೇಷವಾದ ಏನು ಹೇಳುವಂಥದ್ದೇನಿಲ್ಲ ಡೆಲ್ಲಿ ಭೇಟಿಯಲ್ಲಿ. ಹೌದು, ಎಲ್ಲರೂ ಭೇಟಿಯಾದ್ವಿ. ಸಿ ಎಮ್ ಅವರು ಕೂಡ ಪರ್ಸನಲಾಗಿ ಭೇಟಿಯಾಗಿದ್ದಾರೆ. ನಾವು ಕೂಡ ಜನರಲಾಗಿ ಭೇಟಿಯಾಗಿದ್ದೀವಿ ಅಷ್ಟೇ. ಪರ್ಸನಲ್ ಅವ್ರು ಭೇಟಿಯಾಗಿದ್ದಾರೆ, ಎಲ್ಲರಿಗೂ ಪರ್ಸನಲಾಗಿ ಭೇಟಿಯಾಗಿದ್ದಾರೆ. ನಾವು ಅಲ್ಲಿ ಭಾಗಿಯಾಗಿರಲಿಲ್ಲ. ಅವರೇ 1 to 1 ಅವರೇ ಮಾತಾಡಿದ್ರು ಅಷ್ಟೇ. ಆ್ಯಕ್ಟಿವ್ ಹೋದಾಗ ಆಟೋಮೆಟಿಕ್ ಆ್ಯಕ್ಟಿವ್ ಹಾಕಿದ್ರು. ಅದು ಡೆಲ್ಲಿಗೆ ಹೋದರೆ ಆ್ಯಕ್ಟಿವ್ ಆಗೇ ಹಾಕಿದ್ರು, ಅದೇನು ಸ್ವಾಭಾವಿಕ. ಅದು ಅವ್ರದ್ದು ಸಿ ಎಮ್ ಅವ್ರ ಕಾರ್ಯಕ್ರಮ ಇತ್ತಲ್ಲ, ಫೈನಾನ್ಸ್ ಮಿನಿಸ್ಟ್ರಿಗೆ ಭೇಟಿಯಾಗೋ ಕಾರ್ಯಕ್ರಮ, ರಾಷ್ಟ್ರಪತಿಗೆ ಪ್ರಮುಖವಾಗಿ ಅವು 2 ಕಾರ್ಯಕ್ರಮ ಮೊದಲೇ ನಿಗದಿಯಾಗಿತ್ತು. ಅದ್ರ ಜೊತೆ ನಾವು ಕೂಡ ಹೋಗಿದ್ದೀವಿ. ನಾವೆಲ್ಲ ಜನರಲಾಗಿ ಭೇಟಿಯಾಗಿದ್ದು ಸುಮಾರು 5-6 ಜನ ಮಂತ್ರಿಗಳಿದ್ದೀವಿ, ಶಾಸಕರಿದ್ದೀವಿ. ನಾವು ಜನರಲಾಗೆ ಮಾತಾಡಿದ್ದೀವಿ. ತಾವು ತಮ್ಮ ಅಭಿಪ್ರಾಯವನ್ನು ಹೈಕಮಾಂಡ್ ನಾಯಕರ ಮುಂದೆ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ಕೊಟ್ಟು ನಿಭಾಯಿಸ್ತೀನಿ, ಮುಂದಿನ ಚುನಾವಣೆಗೆ ನಾನು ಪಕ್ಷವನ್ನು ಅಧಿಕಾರಕ್ಕೆ ತರ್ತೇನೆ. ಇಲ್ಲ, ಅಂಥದ್ದು ಯಾವ್ದು ನಾವು ಮಾತುಕತೆ ಆಗಿಲ್ಲ. ಎಲ್ಲ ಜನರಲಾಗೆ ಮಾತಾಡಿದ್ದೀವಿ, ಜನರಲಾಗೆ ಇದ್ದೀವಿ. ಏನು ಹೇಳಿದ್ದಾರೆ ಸರ್? ಈ ಬಗ್ಗೆ ನಾವೇನು ಚರ್ಚೆ ಏನೋ ಮಾಡೇ ಇಲ್ಲ. ಸುಮಾರು ಜನ ಮಂತ್ರಿಗಳಿದ್ದೀವಿ, ಶಾಸಕರಿದ್ದೀವಿ. ಸೆಂಟ್ರಲಾಗಿ ಸೌಹಾರ್ದಿತವಾಗಿ ಭೇಟಿಯಾಗಿದೆ ಅಷ್ಟೇ, ಹೊರತಾಗಿ ಬೇರೆ ಭೇಟಿ ಚರ್ಚೆ ಆಗೇ ಅಲ್ಲ. ಇತ್ತೀಚೆಗೆ ಸರ್ ನಾವು ಶಸ್ತ್ರವನ್ನು ಕೈಗೊಳಿಸ್ಬಿಟ್ಟಿದ್ದೀರಾ ಅನ್ಸುತ್ತೆ. ಶಸ್ತ್ರ ಇದ್ದಾಗ ಹಿಡಿಬೇಕಾಗ್ತೈತಿ. ನೀವು ಇಲ್ದಾಗ ಹಿಡ್ಕೊಂಡ್ರೆ ಅದೇನು ಮಾಡೋರು ನೀವು? ಇದ್ದು ಯಾವಾಗ ಇರ್ತೈತೆ ಯಾವಾಗ ಹಿಡಿಬೇಕಾಗ್ತದೆ. ಇದ್ದೇ ಇಲ್ಲದ ಕಾಲನಾಗ ಹಿಡ್ಕೊಂಡ್ರೆ ನೀವೇ ಪ್ರಯೋಜನ. ಸದ್ಯಕ್ಕೆ ಶಸ್ತ್ರದ ಅಗತ್ಯ ಇಲ್ಲ ಅಂತಿದ್ದಾರೆ. ಅಗತ್ಯ ಇಲ್ಲ, ಅದು ಇದಾರಲ್ಲ, ಹೈಕಮಾಂಡ್ ಇದೆ, ದೊಡ್ಡ ಪಕ್ಷ ಇದೆ, ವರಿಷ್ಠರಿದ್ದಾರೆ, ಗಮನಿಸ್ತಾರೆ ಅವ್ರಿಗೇನು ಬೇಕು ಏನು ಬೇಡ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಹೇಳೋದು ಅವಶ್ಯಕತೆ ಇಲ್ಲಲ್ಲ. ಚರ್ಚೆ ಆಗಿದೆ ಅಲ್ಲಿ ಡೆಲ್ಲಿಯಲ್ಲಿ ನಾವು ಇದ್ದಾಗ ಚರ್ಚೆ ಆಗಿದೆ. ಯಾಕಂದರೆ ಅದು ಆಗಬಾರ್ದು, ಯಾಕೆ ಅವ್ರನ್ನ ಏನು ಸಮಸ್ಯೆ ಕೇಳಿ ಅವ್ರು ಪರ್ಸನಲಾಗಿ ಮಾತಾಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಏನು ಸಮಸ್ಯೆ ಅವ್ರದ್ದು, ಯಾಕೆ ಹಂಗೆ ಮಾತಾಡ್ತಾರೆ ಇದ್ರೆ ಅಟೆಂಡ್ ಮಾಡೋಕ್ಕೆ ಸಿ ಎಮ್ ಅವ್ರಿಗೆ ಹೇಳಿದ್ದಾರೆ. ಅದೇ ನಾವಿದ್ದಾಗ ಬಹಿರಂಗವಾಗಿ ಹೇಳಿದ್ದಾರೆ. ಆ ರೀತಿ ಆಗ್ದಾಗ ನೋಡಿ ನೀವೆಲ್ಲ ಅವ್ರನ್ನೂ ಕರೆದು ಮಾತಾಡಬೇಕು, ಅವ್ರ ಸಮಸ್ಯೆ ಪರಿಹಾರ ಮಾಡ್ಬೇಕಂತ ಹೇಳಿದ್ದಾರೆ. ಬೇರೆ ಬೇರೆ ಒಂದು ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಬೇರೆ ನಡೆದಿದೆ, ಅದು ಬೇರೆನೇ. ಎಲ್ಲನೂ ಒಂದಕ್ಕೊಂದು ಅನುದಾನ ಅಂತ ಹೇಳಲಿಕ್ಕಾಗಲ್ಲ, ಟ್ರಾನ್ಸ್ಫರ್ ಅಂತ ಹೇಳಲಿಕ್ಕಾಗಲ್ಲ, ಇನ್ನೊಂದೇನು ಹೇಳಲಿಕ್ಕಾಗಲ್ಲ. ಆ ಕಾನ್ಸ್ಟಿಟ್ಯೂನ್ಸಿ ಹೋದಾಗ ನಿಮ್ಗೆ ಡಿಫ್ರೆಂಟಾಗಿ ಸಮಸ್ಯೆ ಅದು ಬೇರೆ ಬೇರೆ ಇರ್ತೈತಿ, ಬೇರೆ ಬೇರೆ ಟ್ಯಾಕಲ್ ಮಾಡಬೇಕಷ್ಟೆ. ಹೌದು, ಇದು ಸಮಸ್ಯೆ ಇದೆ. ಅವ್ರು ನೀರಾವರಿಗೆ ಸಂಬಂಧಪಟ್ಟಂತೆ ಭಾಳಷ್ಟಿಂದ ಒಂದು ಇಶ್ಯೂ ಸಮಸ್ಯೆ ಇದೆ. ಅದನ್ನು ಪದೇ ಪದೇ ಹೇಳ್ತಿರ್ತಾರೆ ಅವರು. ಸೊ ಮತ್ತು ಅವ್ರು ಬೇರೆ ಬೇರೆ ಸಮಸ್ಯೆ ಕೂಡ ಇದೆ, ಸೊ ಪದೇ ಪದೇ ಹೇಳ್ತಿರ್ತಾರೆ. ಅದನ್ನೇ ಈಗ ಸಿ ಎಮ್ ಅವ್ರು ನಿನ್ನೆ ಕರೆದು ಬಹುಶಃ ಅದ್ರ ಬಗ್ಗೆ ಪರಿಹಾರ ಮಾಡ್ಬೋದು. ಅವ್ರು ಹೇಳೋದು ಸರ್, ರಾಜ್ಯಪಾಲಿಗೆ ಅವ್ರು ನೇರವಾಗಿ ಹೇಳ್ತಾರೆ, ಡಿ ಸಿ ಎಂ ನಮ್ಗೆ ಅನುದಾನ ಕೊಡಬೇಕು ಅನ್ನೋ ಒಂದು ಕಾರಣ. ಇನ್ನೊಂದು ಕಡೆ ನಮ್ಮ ಮುಖ ಕೊಟ್ಟು ಮಾತನಾಡೋಲ್ಲ. ಅದನ್ನು ಹೇಳಿ ನಾನು ಹೇಳಿಲ್ಲ. ಒಂದು ವರ್ಷದಿಂದ ನಮಗೂ ಕೂಡ ಸಾಕಷ್ಟು ಸರ್ ಹೇಳಿದ್ದಾರೆ ಅವರು. ಅದನ್ನು ಸಿ ಎಮ್ ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ. ಸ್ವಲ್ಪ ಸಿ ಎಮ್ ಅವರು ಡಿ ಸಿ ಎಮ್ ಅವ್ರಿಗೆ ಹೇಳ್ತಾರೆ, ಬಹುಶಃ ಹೇಳಿ ಮಾಡಿಸ್ಕೊಡ್ತಾರೆ. ರಾಜೀನಾಮೆ ಕೊಡುವಂಥ ಏನು ಅವಶ್ಯಕತೆ ಇಲ್ಲ, ಸರಿ ಮಾಡ್ತಾರೆ ಸಿ ಎಮ್ ಅವರು ಅದನ್ನು. ಯಾಕೆ
ಇದಿಲ್ಲ ಅನುದಾನ ಯಾಕೆ 26,000 ಕೋಟಿ ಕೊಟ್ಟಿದ್ದಾರಲ್ಲ ಈ ವರ್ಷ. ಹಳೆ ಬಿಲ್ ಕೊಡಕ್ಕೆ ಸಾಕಾಗಲ್ಲ ಅಂತಾರೆ ಸರ್. ಹಳೇದು ಹಂಗೆ ಇರ್ತದೆ ಸರ್ಕಾರ ಸೈಕಲರ್ ಅದು. ಹಿಂದೆ ಬ್ಯಾಲೆನ್ಸ್ ಆಗ್ತೈತಿ, ಮುಂದೆ ಹೋಗ್ತಾನೆ ಇರ್ತೈತಿ. ಹಂಗೆ ಬ್ಯಾಲೆನ್ಸ್ 3 ವರ್ಷಕ್ಕೆ ಯಾವಾಗಲೂ ಯಾವುದೇ ಸರ್ಕಾರ ಬಂದರೂ 3 ವರ್ಷ ಬ್ಯಾಲೆನ್ಸ್ ಇದ್ದೇ ಇರ್ತೈತೆ. 26,000 ಕೋಟಿ ಹೆಚ್ಚು ಕಮ್ಮಿ ಇರ್ಬೋದು. ಅಷ್ಟನ್ನು ಹೊಸ ವರ್ಕೇ ಕೊಡ್ತಾರೆ ಅವರು. ಅಲ್ಲ ಅಷ್ಟೆಲ್ಲ ಇದ್ರು ಡಿ ಸಿ ಎಂ ಅವ್ರು ಯಾಕೆ ಸರಿಯಾಗಿ ಅನುದಾನ ಕೊಡ್ತಿಲ್ಲ ಅಂತ ಸರ್? ಅವರ ಹೇಳ್ಬೇಕು, ನನಗೆ ಗೊತ್ತಿಲ್ಲ, ಅವ್ರ ಇಲಾಖೆದು ನನಗೆ ಗೊತ್ತಿಲ್ಲ. ಅದು ಸಿ ಎಮ್ ಅವ್ರು ಹೇಳಬೇಕು ಅದನ್ನ ಯಾಕೆ ಏನು ಸಮಸ್ಯೆ ಅಂತ. ಸಾಕಷ್ಟು ಸಚಿವರು ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಾರೆ ಇಲ್ಲ ಅನ್ನೋ ಒಂದು ಆಕ್ರೋಶ ಅಸಮಾಧಾನ ಭಾಳ ಜೋರಾಗಿರುವುದು. ಅದು ಸಿ ಎಮ್ ಅವ್ರ ಗಮನಕ್ಕೆ ಬಂದಿದೆ. ಸೊ ಅವ್ರನ್ನ ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ. ಸರಿನಾ ಅಂತ ಸರ್ ಈ ರೀತಿ ಮಾಡ್ತಾರೆ. ಅಲ್ಲ, ಅದಕ್ಕೆ ನಾವು ಹೇಳಲಿಕ್ಕೆ ನಾವು ಅಥಾರಿಟಿ ಅಲ್ರ. ಈಗ ಮಂತ್ರಿಗಳ ಬಗ್ಗೆ ಹಿಂಗೆ ಹಂಗೆ ಅದು ನಾವು ಹೇಳಲಿಕ್ಕೆ ನಾವು ಒಬ್ಬರು ಮಂತ್ರಿ ಅಷ್ಟೇ. ಅವ್ರ ಬಗ್ಗೆ ಹಿರಿಯ ಸಚಿವರು ಇದ್ರಿ, ನೀವು ಆದ್ರೆ ಟೈಮ್ ಕೊಡ್ತೀರಿ ಎಲ್ಲರಿಗೂ. ಬೇರೆ ಒಂದು ಸಚಿವರು ಕೈಗೆ ಸಿಗಲ್ಲ, ಭೇಟಿಗೂ ಟೈಮ್ ಕೊಡಲ್ಲ, ಬೆಂಗಳೂರಲ್ಲಿದ್ದರೂ ಸಿಗಲ್ಲ ಅನ್ನೋದು ಗಂಭೀರವಾದಂಥ ಆರೋಪಗಳಿದ್ದಾರೆ. ಆದರೆ ಸಿ ಎಮ್ ಅವ್ರು ಸರಿಪಡಿಸ್ಬೇಕು. ಯಾಕಂದರೆ ಬಹುಶಃ ಅವರು ಶಾಸಕರು ತಮ್ಮ ಸಮಸ್ಯೆ ಹೇಳ್ತಾರೆ ಅವರಿಗೆ, ಸಿ ಎಮ್ ಅವ್ರಿಗೆ, ಅಧ್ಯಕ್ಷಗೂ ಹೇಳ್ತಾರೆ. ಸೊ ಅವರು ಏನು ಯಾರ ಸಮಸ್ಯೆ ಇದೆ, ಯಾವ ಮಂತ್ರಿಗಳ ಸಮಸ್ಯೆ ಇದೆ ಪರಿಹಾರ ಮಾಡಬೇಕು, ಸಿಗಬೇಕು. ಅವರ ಕೆಲಸಗಳಿಗೆ ಪರಿಹಾರ ಕಂಡುಕೊಳ್ಬೇಕು. ಈ ವರ್ಷ ಆಗಿದಾಗ ಅಟ್ಲೀಸ್ಟ್ ಮುಂದಿನ ವರ್ಷ ಆಗುವಂಥ ಕೆಲಸ ಆಗುತ್ತೆ. ಈ ಸಾರಿ ಕೊಡಲಿಕ್ಕೆ ಆಗದೇ ಇರ್ಬೋದು. ಅಟ್ಲೀಸ್ಟ್ ಮುಂದಿನ ವರ್ಷ ಕೊಟ್ಟು ಶಾಸಕರನ್ನ ಸಮಾಧಾನಪಡಿಸುವಂಥ ಪ್ರಯತ್ನ ಆಗಬೇಕು ಅಷ್ಟೇ. ಬಾಲಕೃಷ್ಣ